Hello students, welcome back to my class. In today's class we are going to solve annual exam timetable 2021 for SSLC students presented by Kaviraj Jirge. ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು SSLC ವಿದ್ಯಾರ್ಥಿಗಳಿಗಾಗಿ ಆನ್ಯುವಲ್ ಎಕ್ಸಾಮ್ನ ಒಂದು ಫೈನಲ್ ಟೈಮ್ ಟೇಬಲ್ ಅನ್ನು ಇವತ್ತು ನಾವು ಡಿಸ್ಕಸ್ ಮಾಡ್ತಿದ್ವಿ. ಕೆಲವು ದಿನಗಳ ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಅದು ತಾತ್ಕಾಲಿಕ ವೇಳಾಪಟ್ಟಿ ಇತ್ತು. ಬಟ್ ಈಗ ಇಲಾಖೆಯಿಂದ ಒಂದು ಅಧಿಕೃತವಾದ ಒಂದು ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ. ಅದು SSLC ಎಕ್ಸಾಮ್ಗಳಿಗಾಗಿ. ನಮ್ಮ ಈ ಒಂದು ಅಕಾಡೆಮಿಕ್ ಇಯರ್ನ SSLC ಎಕ್ಸಾಮನ್ನು ಜೂನ್ನ ಕೊನೆಯ ವಾರ ಹಾಗೂ ಜುಲೈನ ಮೊದಲ ವಾರದಲ್ಲಿ ನಡೆಸ್ತಾ ಇದ್ದಾರೆ. ಸೊ ಇದು ಫೈನಲ್ ಟೈಮ್ ಟೇಬಲ್ ಆಗಿದ್ದರಿಂದ ಇಲ್ಲಿ ಯಾವುದೇ ದಿನಗಳು ಅಥವಾ ಡೇಟ್ಗಳು ಬದಲಾಗೋದಿಲ್ಲ. ಸೊ ಈ ಟೈಮ್ ಟೇಬಲನ್ನು ಮುಂದಿಟ್ಕೊಂಡು ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ಅಂದಾಗ ಮಾತ್ರ ನೀವು ಒಳ್ಳೆಯ ಒಂದು ಸಾಧನೆಯನ್ನು ಮಾಡ್ಬೋದು. ಸೊ ಇವತ್ತಿನ ಒಂದು ಟೈಮ್ ಟೇಬಲಲ್ಲಿ ನಮಗೆ ಯಾವ ದಿನಾಂಕದಂದು ಯಾವ ಪೇಪರ್ ಇರುತ್ತೆ, ಯಾವ ಸಬ್ಜೆಕ್ಟ್ ಇರುತ್ತೆ ಮತ್ತು ಎಷ್ಟು ಒಂದು ಅವಧಿಗಳವರೆಗೆ ನಿಮಗೆ ಬರಲಿಕ್ಕೆ ಟೈಮ್ ಇರುತ್ತೆ ಅಂತಕ್ಕಂಥ ಡಿಸ್ಕಸ್ ಮಾಡೋಣ. ಜೊತೆಗೆ ಈ ಒಂದು ಟೈಮ್ ಟೇಬಲ್ ಸಂಬಂಧಪಟ್ಟಂತೆ ನಾವು ಎಕ್ಸಾಮ್ಗಳಿಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಕ್ಲೂಸನ್ನು ಕೊಡ್ತೀನಿ. ಸೊ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳದೆ ಕೊನೆವರೆಗೆ ನೋಡಿ. ನಾವು ಇಲ್ಲಿ SSLC ಒಂದು ಎಕ್ಸಾಮ್ನ ಒಂದು ಜೂನ್ ಮತ್ತು ಜುಲೈನಲ್ಲಿ ನಡೀತಕ್ಕಂಥ ಈ ಆ್ಯನ್ಯುವಲ್ ಎಕ್ಸಾಮು ಈಗಾಗಲೇ ಫೈನಲ್ ಡೇಟ್ ಆಗಿರುತ್ತೆ. ಇದು ಇಲಾಖೆಯಿಂದ ಅಧಿಕೃತವಾಗಿ ಪ್ರಕಟವಾದಂಥ ಟೈಮ್ ಟೇಬಲ್ ಇದೆ, ಯಾವುದೇ ಗೊಂದಲ ಬೇಡ. ಸೊ ಫೈನಲ್ ಆಗಿರುತ್ತೆ. ಇಲ್ಲಿ ಟೈಮ್ ಟೇಬಲನ್ನು ನೀಟಾಗಿ ಬರ್ಕೊಂಡು ಆ ಥರ ನೀವು ಪ್ರಿಪೇರ್ ಆಗಿ. ಈಗ ನಾವು ಟೈಮ್ ಟೇಬಲನ್ನು ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಜೂನ್ ಜುಲೈ 2021 SSLC ಎಕ್ಸಾಮಿನೇಷನ್ ಟೈಮ್ ಟೇಬಲ್. ಒಂದು ಕಡೆ ಡೇಟ್ಸ್ ಇದೆ, ಒಂದು ಕಡೆ ಸಬ್ಜೆಕ್ಟ್ಸು ಮತ್ತು ಒಂದು ಕಡೆ ಟೈಮ್. ನೋಡಿ ಇಲ್ಲಿ ಏನಿದೆ, ಫಸ್ಟ್ ಅಂದರೆ 21/6/2021 ಕನ್ನಡ ಪೇಪರ್ ಇರುತ್ತೆ. ಅಂದರೆ ಕನ್ನಡ ಅಂದರೆ ಪ್ರಥಮ ಭಾಷೆ ಕನ್ನಡ. ಮುಂಜಾನೆ 9:00 ಸ್ಟಾರ್ಟ್ ಆಗಿ 12:45 ಮುಗಿಯುತ್ತೆ. ಅಂದರೆ 3:15 ನಿಮಗೆ ಈ ಪೇಪರ್ ಬರೀಕ್ಕೆ ಟೈಮ್ ಇರುತ್ತೆ. 3 ತಾಸು ಏನಿರುತ್ತೆ ನಿಮಗೆ ಪೇಪರ್ ಬರೋ ಸಲುವಾಗಿ. ಇನ್ನೂ 15 ನಿಮಿಷ ಪತ್ರಿಕೆನ ಕ್ವಶನ್ ಪೇಪರನ್ನು ಓದೋ ಸಲುವಾಗಿರುತ್ತೆ. ಅಂದರೆ 9:00 12:00 3 ಗಂಟೆ ಆಗುತ್ತೆ ಪ್ಲಸ್ 15 ಮಿನಿಟ್ಸ್. ಹೌದಾ? ಸೊ ಈಗ ನೆಕ್ಸ್ಟ್ ಅಂದರೆ 21 ಆದ ನಂತರ 24 ತಾರೀಕು, ಅಂದರೆ 22, 23 2 ದಿವಸ ನಿಮಗೆ ರಜೆ ಇರುತ್ತೆ. 24/6/2021 ಅಂದರೆ ಜೂನ್ 24 ಮ್ಯಾಥಮೆಟಿಕ್ಸ್ ಪೇಪರ್ ಇರುತ್ತೆ, ಅಂದರೆ ಗಣಿತ ಇರುತ್ತೆ. ಇದು ಕೂಡ ಸೇಮ್ ಟೈಮಿಂಗ್ ಇರುತ್ತೆ, 9:00 12:45. ಸೊ ಮತ್ತು ಮೂರನೇ ಪೇಪರ್ 28 ತಾರೀಕಿಗಿದೆ ನೋಡಿ. 24 ತಾರೀಕು ಮುಗಿದ ನಂತರ ಮ್ಯಾಥಮೆಟಿಕ್ಸ್, ನೇರವಾಗಿ 28ಕ್ಕೆ ನಿಮ್ಮದು ಸೈನ್ಸ್ ಪೇಪರ್ ಇರುತ್ತೆ, ವಿಜ್ಞಾನ ಪೇಪರ್. ಅಂದರೆ ನಿಮಗೆ ಓದಲಿಕ್ಕೆ 25, 26, 27 3 ದಿನಗಳವರೆಗೆ ನಿಮಗೆ ಒಳ್ಳೆ ಟೈಮ್ ಸಿಗುತ್ತೆ. ಸೊ ಈ 3 ದಿನಗಳಲ್ಲಿ ಸೈನ್ಸ್ ಪೇಪರನ್ನು ನೀವು ರಿವಿಷನ್ ಮಾಡ್ಬೋದು. ಇದು ಕೂಡ 9:00 12:45 ಇರುತ್ತೆ ಪೇಪರು. ನೆಕ್ಸ್ಟ್ ಫೋರ್ತ್ ಪೇಪರ್ ಯಾವುದಂದರೆ 30/6/2021 ನಿಮಗೆ ಹಿಂದಿ ಪೇಪರ್ ಇರುತ್ತೆ, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ. ಇದು 9:00 12:00 ಈ ಟೈಮನ್ನು ನೀವು ಸ್ವಲ್ಪ ಗಮನವಹಿಸಿ. ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಏನಿರುತ್ತೆ ಅಲ್ಲ, ಇದು 80 ಅಂಕದ ಲ್ಯಾಂಗ್ವೇಜ್ ಪ್ರಶ್ನೆ ಪತ್ರಿಕೆ ಇರೋದ್ರಿಂದ ನಿಮಗೆ 15 ನಿಮಿಷ ಕಡಿಮೆ ಇರುತ್ತೆ. ಅಂದರೆ ಕನ್ನಡ ಆಗಲಿ, ಮ್ಯಾಥ್ಸ್ ಆಗಲಿ, ಸೈನ್ಸ್ ಆಗಲಿ, ಆಮೇಲೆ ಸೋಷಿಯಲ್ ಸೈನ್ಸ್ ಆಗಲಿ, ಈ 4 ಸಬ್ಜೆಕ್ಟ್ಗಳಿಗೆ 3:15 ಟೈಮ್ ಇರುತ್ತೆ. ಬಟ್ ಹಿಂದಿ ಹಾಗೂ ಇಂಗ್ಲೀಷ್ಗೆ ಕೇವಲ 3 ಗಂಟೆ ಇರುತ್ತೆ, 15 ನಿಮಿಷ ಕಡಿಮೆ ಇರುತ್ತೆ. ಇದನ್ನು ಮಾತ್ರ ನೆನಪಿಟ್ಕೊಳ್ಳಿ. ಅಂದರೆ 12:00 ಹಿಂದಿ ಪೇಪರ್ ಮುಗಿಯುತ್ತೆ. ಮುಂದೆ 30 ಮುಗಿದ ನಂತರ ನೇರವಾಗಿ 2ನೇ ತಾರೀಕು, ಅಂದರೆ ಇದು ಜುಲೈ ತಿಂಗಳು. ನೋಡಿ ಇಲ್ಲಿ ತಿಂಗಳು ಬದಲಾಗುತ್ತೆ. ನಮಗೆ ಕನ್ನಡ, ಮ್ಯಾಥಮೆಟಿಕ್ಸ್, ಸೈನ್ಸ್ ಮತ್ತು ಹಿಂದಿ ಇದು ಜೂನ್ ತಿಂಗಳಲ್ಲಿ ಮುಗಿದು ಹೋಗುತ್ತೆ. ಮುಂದೆ ಜುಲೈ ತಿಂಗಳ 2ನೇ ತಾರೀಕು ಇಂಗ್ಲೀಷ್ ಪೇಪರ್ ಇರುತ್ತೆ. ಇದು 9:00 12:00 ಹಿಂದಿ ಮತ್ತು ಇಂಗ್ಲೀಷ್ ಟೈಮ್ ಟೇಬಲ್ ಸೇಮ್ ಇರುತ್ತೆ, ಅಂದರೆ ಟೈಮಿಂಗ್ ಡೇಟ್ ಅಲ್ಲ. ಆಮೇಲೆ ಕೊನೆಯ ಪೇಪರ್ 6ನೇ ಪೇಪರ್ ಯಾವುದಂದರೆ 5/7/2021 ಸೋಷಿಯಲ್ ಸೈನ್ಸ್ ಇರುತ್ತೆ. ಇದು 9:00 12:45. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಕೊಟ್ಟಂಥ ಒಂದು ಡೇಟನ್ನು ಮತ್ತು ಸಬ್ಜೆಕ್ಟು ಮತ್ತು ಇದರ ಟೈಮಿಂಗನ್ನು ನೀಟಾಗಿ ಒಂದು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ನಿಮಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಒಂದು ಐಡಿಯಾ ಸಿಗುತ್ತೆ. ಸೊ ಈಗ ನಾವು ಟೈಮ್ ಟೇಬಲನ್ನು ನೋಡ್ತೀವಿ. ಈ ಟೈಮ್ ಟೇಬಲ್ ಪ್ರಕಾರ ನಾವು ಯಾವ ಥರ ಪ್ರಿಪೇರ್ ಆಗಬೇಕು, ಸೊ ಯಾವ ಸಬ್ಜೆಕ್ಟ್ಗಳನ್ನ ಯಾವ ಹೊತ್ತಲ್ಲಿ ಓದಬೇಕು, ಎಷ್ಟು ನಿಮಿಷಗಳವರೆಗೆ ಓದಬೇಕು, ಸೊ ನೆನಪನ್ನು ಯಾವ ಥರ ನಾವು ಇಟ್ಕೋಬೇಕು, ಈ ಥರದ ಒಂದು ಕೆಲವೊಂದು ಟ್ರಿಕ್ಸನ್ನು ನಾನು ಈಗ ಹೇಳ್ಕೊಡ್ತೀನಿ, ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನನಗೆ ಸಾಕಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ. ಆ ಕೆಲವು ವೀಡಿಯೋಗಳನ್ನು ಇಲ್ಲಿ ನಾನು ಸಜೆಸ್ಟ್ ಮಾಡ್ತೀನಿ. ನಾನು ಇಲ್ಲಿವರೆಗೆ ಸುಮಾರು 450 ವೀಡಿಯೋಸನ್ನು ಮಾಡಿದ್ದೀನಿ. ಅಷ್ಟೆಲ್ಲ ನೀವು ನೋಡೋದೇ ಏನು ಬೇಕಾಗಿಲ್ಲ. ನಾನು ಕೆಲವೊಂದು ವೀಡಿಯೋಗಳನ್ನ ಸಜೆಸ್ಟ್ ಮಾಡ್ತೀನಿ. ಆ ವೀಡಿಯೋಗಳನ್ನು ನೋಡಿದರೆ ನೀವು ಎಕ್ಸಾಮ್ಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ. ಸೊ ಅದನ್ನು ನೋಡ್ಬೋದು. ಅದಕ್ಕಿಂತ ಮುಂಚೆ ಈ ಟೈಮ್ ಟೇಬಲನ್ನು ನೀಟಾಗಿ ಬರ್ಕೊಳ್ಳಿ.
ಸರಿನಾ. ಸೊ ನಾವು ಇಲ್ಲಿ 6 ಸಬ್ಜೆಕ್ಟನ್ನು ನೋಡಿದ್ವಿ. ಈ ಸಬ್ಜೆಕ್ಟ್ ಬಿಟ್ಟು ಮತ್ತು ನಿಮಗೆ ಬೇರೆ ಯಾವುದಾದ್ರೂ ಸಬ್ಜೆಕ್ಟ್ ಇದ್ದರೆ ಕರ್ನಾಟಕ ಒಂದು ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ವೆಬ್ಸೈಟಲ್ಲಿ ಈ ಟೈಮ್ ಟೇಬಲ್ ಇರುತ್ತೆ, ನೀವು ಅಲ್ಲಿ ಕೂಡ ನೋಡ್ಬೋದು. ಸೊ ನಾನೀಗ ಸಜೆಸ್ಟ್ ಮಾಡ್ತಕ್ಕಂಥ ಒಂದು ವಿಡಿಯೋ, ಮೊದಲನೇ ವಿಡಿಯೋ ಯಾವುದಂದರೆ ಕಾನ್ಸಂಟ್ರೇಷನ್ ಬೂಸ್ಟ್ ಅಂತ, ಅಂದರೆ ಮಕ್ಕಳಲ್ಲಿ ಓದುವ ಏಕಾಗ್ರತೆ ಜಾಸ್ತಿ ಆಗಲು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಈ ಎಲ್ಲ ನನಗೆ ಏನು ಸಜೆಸ್ಟ್ ಮಾಡ್ತಾ ಇದ್ದೀನೋ ಆ ಎಲ್ಲ ವಿಡಿಯೋಗಳ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಮತ್ತು ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನೋಡಿ, ಈ ಮೊದಲನೇ ವಿಡಿಯೋ ನಿಮಗೆ ಏನು ಸೂಚಿಸುತ್ತೆ ಅಂದರೆ ಯಾವ ಥರ ಏಕಾಗ್ರತೆಯಿಂದ ಓದಬೇಕು, ನಾವು ಓದಿದನ್ನು ಮರೆಯದ ಹಾಗೆ ಯಾವ ಥರ ಓದಬೇಕು ಅನ್ನೋ ಒಂದು ಟ್ರಿಕ್ಸ್ ಸಿಗುತ್ತೆ. ಇದು ಟ್ರಿಕ್ಸ್ ನಂಬರ್ 1. ಇನ್ನು ಎರಡನೇದು ಯಾವುದಂದರೆ ನಾನು ಮಾಡ್ತಕ್ಕಂಥ ವಿಡಿಯೋ ರೆಡ್ಯೂಸ್ಡ್ ಸಿಲೆಬಸ್ ಹೌ ಟು ರೀಡ್. ಇನ್ನು 6 ಸಬ್ಜೆಕ್ಟ್ಗಳ ಒಂದು ರೆಡ್ಯೂಸ್ಡ್ ಸಿಲೆಬಸ್, ಎಷ್ಟು ಪಾಠಗಳನ್ನು ನಾವು ಓದಬಾರ್ದು ಅಂತಕ್ಕಂಥ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಸೊ ಥರ್ಡ್ ವಿಡಿಯೋ ಯಾವುದಂದರೆ ಸ್ಮಾರ್ಟ್ ಸ್ಟಡಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದೆ, ಅಂದರೆ ಓದುವ ಒಂದು ಕೌಶಲ್ಯಗಳು, ಸ್ಕಿಲ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿ ಒಂದು ಸುಮಾರು 15 ನಿಮಿಷದ ಒಂದು ವಿಡಿಯೋ ಇದೆ. ಈ ವಿಡಿಯೋನ ನೋಡಿದರೆ ಯಾವ ಥರ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು, ಹಾರ್ಡ್ ವರ್ಕ್ ಅಲ್ಲ ನಾನು ಹೇಳೋದು, ಸ್ಮಾರ್ಟ್ ವರ್ಕ್ ಮಾಡಿ ಯಾವ ಥರ ನಾವು ಅಚೀವ್ಮೆಂಟನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇದೇ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ, ನೋಡ್ಬೋದು. ನೆಕ್ಸ್ಟ್ 4th ವಿಡಿಯೋ ಯಾವುದಂದರೆ ದ 4 ಸ್ಮಾರ್ಟ್ ಸ್ಟಡಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. 4 ಸ್ಟಡಿ ಟಿಪ್ಸನ್ನು ಕೊಟ್ಟಿದ್ದೀನಿ. ಆ 4 ಸ್ಟಡಿ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ 100ಕ್ಕೆ 100 ಅಂಕಗಳನ್ನು ಸ್ಕೋರ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋ ಯಾವುದಂದರೆ 5ನೇದು ಹೌ ಟು ಕವರ್ ಆಲ್ ಸಿಲೆಬಸ್ ವಿದಿನ್ 3 months. ನಮಗೆ ಈಗ ಎಕ್ಸಾಮ್ಗಳಿಗೆ 3 ತಿಂಗಳ ಒಂದು ಟೈಮ್ ಇದೆ. ಸೊ ಈ 3 ತಿಂಗಳಲ್ಲಿ 6 ಸಬ್ಜೆಕ್ಟ್ಗಳನ್ನು ಯಾವ ಥರ ಓದ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ನೀವು ನೋಡ್ಬೋದು. ನೆಕ್ಸ್ಟ್ 6ನೇದು ಇಂಗ್ಲೀಷ್ ಬ್ಲೂ ಪ್ರಿಂಟ್ 2021, ಅಂದರೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಲೂ ಪ್ರಿಂಟನ್ನು ಮಾಡಿದ್ದೀನಿ. ಅಂದರೆ ಯಾವ ಪಾಠಗಳಿಂದ ಎಷ್ಟು ಅಂಕದ ಪ್ರಶ್ನೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ. ಸೊ ಈ ವಿಡಿಯೋ ನೋಡಿದರೆ ನಿಮಗೆ ಇಂಗ್ಲೀಷ್ ಸಬ್ಜೆಕ್ಟನ್ನು ಫುಲ್ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ನೋಡೋಣ ವಿಡಿಯೋ 7th ಒನ್ ಆಲ್ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ 2021. ಇಲ್ಲಿ 6 ಸಬ್ಜೆಕ್ಟ್ಗಳ ಒಂದು ಬ್ಲೂ ಪ್ರಿಂಟನ್ನು ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಸೊ ಅದನ್ನು ಕೂಡ ನೀವು ನೋಡ್ಕೋಬೋದು. ನೆಕ್ಸ್ಟ್ 8ನೇ ವಿಡಿಯೋ ಯಾವುದಂದರೆ ಮ್ಯಾಥಮೆಟಿಕ್ಸ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2021, ಅಂದರೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ರಿಲೀಸ್ ಮಾಡಿದಂಥ ಮ್ಯಾಥಮೆಟಿಕ್ಸ್ ಕ್ವೆಶ್ಚನ್ ಪೇಪರ್ ಇದೆ. ಸೊ ಇದನ್ನು ನೋಡಿಕೊಂಡ್ರೆ ನಮಗೆ ಎಕ್ಸಾಮ್ಗಳಲ್ಲಿ ಯಾವ ಪಾಠದಿಂದ ಪ್ರಶ್ನೆಗಳು ಬರುತ್ತೆ ಅಂತ ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ 9ನೇ ವಿಡಿಯೋ ಯಾವುದಂದರೆ ಸೈನ್ಸ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2021. ಇದು ಕೂಡ ಇಲಾಖೆಯಿಂದ ಅಧಿಕೃತವಾಗಿ ಪ್ರಕಟಿಸಲಾದಂಥ ವಿಡಿಯೋ ಒಂದು ಕ್ವೆಶ್ಚನ್ ಪೇಪರ್ ಇದೆ ಸೈನ್ಸ್ದು, ಅದನ್ನು ಕೂಡ ನೋಡಿ. ಮ್ಯಾಥಮೆಟಿಕ್ಸು ಸೈನ್ಸು ಎರಡು ಸ್ವಲ್ಪ ಡಿಫಿಕಲ್ಟ್ ಇರೋದ್ರಿಂದ ಇದರ ಬಗ್ಗೆ ಸ್ಪೆಷಲ್ ವಿಡಿಯೋ ಮಾಡಿದ್ದೀನಿ, ಅದನ್ನು ತಪ್ಪದೇ ನೋಡಿ. ನೆಕ್ಸ್ಟ್ ಇನ್ನೊಂದು ಯಾವುದಂದರೆ 10ನೇ ವಿಡಿಯೋ ಸೋಷಿಯಲ್ ಸೈನ್ಸ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2021. ನಿಮಗೆಲ್ಲ ಸೋಷಿಯಲ್ ಸಬ್ಜೆಕ್ಟ್ ತುಂಬಾ ಹೆವಿ ಅನಿಸ್ಬೋದು, ಯಾಕಂದರೆ ಸಿಲೆಬಸ್ ತುಂಬಾ ಇದೆ. ಸೊ ಈ ಪೇಪರ್ ಕೂಡ ನಾವು ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಇಲಾಖೆದವರು ಕೊಟ್ಟಂಥ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋನ ಕೂಡ ನೋಡಿ, ಆವಾಗ ನಿಮಗೆ ಯಾವ ಥರ ಓದ್ಕೋಬೇಕು ಅಂತ ಐಡಿಯಾ ಬರುತ್ತೆ. ಸೊ ನೆಕ್ಸ್ಟ್ 11ನೇ ಯಾವುದಂದರೆ ಪಾಸಿಂಗ್ ಪ್ಯಾಕೇಜ್ 2021 ಇಂಗ್ಲೀಷ್ ಸಬ್ಜೆಕ್ಟ್ ಬಗ್ಗೆ. ಅಂದರೆ 2021ರ ಎಕ್ಸಾಮ್ಗಳಲ್ಲಿ ನಾವು ಖಚಿತವಾಗಿ ಪಾಸ್ ಆಗಲೇಬೇಕು ಅಂದರೆ ಯಾವ ವಿಷಯಗಳನ್ನು ಓದಬೇಕು, ಯಾವ ಥರ ನಾವು ಎಕ್ಸಾಮ್ಗಳಿಗೆ ಪ್ರಿಪೇರ್ ಆದರೆ ಮಿನಿಮಮ್ ಸ್ಕೋರಿಂಗ್ ಮಾರ್ಕ್ಸನ್ನು ತೊಗೋಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಈ ಪಾಸಿಂಗ್ ಪ್ಯಾಕೇಜ್ ವಿಡಿಯೋನ ಕೂಡ ನೀವು ನೋಡ್ಬೋದು. ಸೊ ಇಲ್ಲಿವರೆಗೆ ನಾನು ನಿಮಗೆ 11 ವಿಡಿಯೋಗಳನ್ನ ಸಜೆಸ್ಟ್ ಮಾಡಿದ್ದೀನಿ. ಈ 11 ವಿಡಿಯೋಗಳನ್ನ ನೀವು ನೋಡಿದರೆ ಸಾಕು, ಡೆಫಿನೆಟಾಗಿ ನೀವು ಎಕ್ಸಾಮ್ಗಳಲ್ಲಿ ಯಾವ ಥರ ಫುಲ್ ಅಂಕಗಳನ್ನು ಸ್ಕೋರ್ ಮಾಡ್ಬೋದು, ಎಕ್ಸಾಮ್ಗೆ ಯಾವ ಥರ ಪ್ರಿಪೇರ್ ಆಗಬಹುದು ಮತ್ತು ಎಕ್ಸಾಮ್ನ ಒಂದು ಭಯವನ್ನು ಯಾವ ಥರ ಹೋಗಲಾಡಿಸಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಡಿಟೇಲ್ ಆಗಿ ನಾನು ಚರ್ಚೆ ಮಾಡಿದ್ದೀನಿ. ಈ 11 ವಿಡಿಯೋಗಳನ್ನ ನೀವು ನೋಡಬೇಕಂದ್ರೆ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ್ರೆ ನಿಮಗೆ ಇವೆಲ್ಲ ಸಿಗೋದು ಕಷ್ಟ, ಯಾಕಂದರೆ ಈಗಾಗಲೇ 450ಕ್ಕಿಂತಲೂ ಜಾಸ್ತಿ ವಿಡಿಯೋಗಳಿವೆ, ನಿಮ್ಗೆ ಸರ್ಚ್ ಮಾಡೋದು ಕಷ್ಟ ಆಗ್ಬೋದು. ಅದಕ್ಕಾಗಿ ಈ 11 ವಿಡಿಯೋಗಳ ಒಂದು ಲಿಂಕನ್ನು ಈ ವಿಡಿಯೋ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಾಮೆಂಟ್ ಬಾಕ್ಸ್ ಎರಡರಲ್ಲೂ ಕೂಡ ಕೊಟ್ಟಿದ್ದೀನಿ, ನೋಡ್ಬೋದು. ಅದೇ ರೀತಿ ನಮ್ಮ ಬೇರೆ ಗ್ರೂಪ್ಸಲ್ಲಿ ಕೂಡ ನಾನು ಹಾಕಿರ್ತೀನಿ, ಅಲ್ಲಿ ಕೂಡ ನೀವು ನೋಡ್ಬೋದು. ಸೊ ಇಷ್ಟನ್ನು ನೋಡಿಕೊಂಡು ನೀವು ಚೆನ್ನಾಗಿ ಪ್ರಿಪೇರ್ ಆದರೆ ನೀವು ಎಕ್ಸಾಮ್ಗಳಲ್ಲಿ ಒಳ್ಳೆಯ ಅಂಕಗಳನ್ನು ಸ್ಕೋರ್ ಮಾಡಿಕೊಂಡು ಸಕ್ಸಸ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಡೌಟ್ಸ್ ಕೂಡ ಕೇಳ್ಬೋದು. ಹಾಗೂ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ, ಅವರಿಗೆ ಕೂಡ ನಿಮಗೆ ಕಲಿಸಲು ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋಗಳಲ್ಲಿ ನಾನು SSLC ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಕ್ಕಂಥ ಮೆಥಡ್ಗಳು ಮತ್ತು ಹ್ಯಾಂಡ್ ರೈಟಿಂಗ್ ಯಾವ ಥರ ಮೇಂಟೈನ್ ಮಾಡಬೇಕು, ಕ್ವಶನ್ ಪೇಪರನ್ನು ನಾವು ಯಾವ ಥರ ಸಾಲ್ವ್ ಮಾಡಬೇಕು, ಆ ಬರೀತಕ್ಕಂಥ ಮೆಥಡು ಮತ್ತು ಓದಿದ್ದನ್ನು ಮರೆಯದ ಹಾಗೆ ಯಾವ ಥರ ನಾವು ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಬೇಕಂತಕ್ಕಂಥ ವಿಡಿಯೋಗಳನ್ನು ಕೂಡ ನಾನು ಪ್ರಿಪೇರ್ ಮಾಡಿದ್ದೀನಿ. ಸೊ ಆ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, subscribe to our channel to get more videos. Thank you all.